ಮಾಮ್ ಮಾಮ್ ವೀರ್ ಬಂದ್ನ? ಅವಂದಿರ್ಲಿ, ನೀನೆಲ್ಲ ಹೋಗಿದ್ದೆ ಹೇಳು. ಆಮೇಲೆ ನಿನ್ಗೆ ನಿಧಾನಕ್ಕೆ ಹೇಳ್ತೀನಿ. ಅವ್ರ ಮನೆಗ್ ಬಂದ್ರ? ನೀನ್ ಹೀಗೆ ಆಡ್ತಾ ಇದ್ರೆ ಗ್ಯಾರಂಟಿ ಒಂದಿನ ಹುಚ್ಚಾಸ್ಪತ್ರೆಗೆ ಸೇರ್ಕೋತ್ಯಾ. ಮಾಮ್, ನಾನ್ ಮೊದ್ಲು ಟೆನ್ಷನ್ ಅಲ್ಲಿ ಇದ್ದೀನಿ. ನಾನು ಕೂಡ ನೀನ್ ಕಾಣ್ದೆ ಇದ್ದಾಗ ಇಷ್ಟೇ ಟೆನ್ಷನ್ ಅಲ್ಲಿದ್ದೆ ಬೇಬಿ. ಎಷ್ಟು ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ಲಿಲ್ಲ ಹೇಳು? ಹಾಗಿದ್ರೆ ನಾನ್ ಎಲ್ಲಿಗೆ ಹೋಗಿದ್ದೆ ಅಂತ ನಿನ್ಗೆ ಇವಾಗ್ಲೇ ಹೇಳ್ಬೇಕಲ್ವಾ? ಹೌದು. ನಾನ್ ಏನ್ ಹೇಳಿದ್ರು ಇವಾಗ ಪ್ರಯೋಜನ ಇಲ್ಲ. ಮತ್ತೆ ನನ್ ಫೀಲಿಂಗ್ಸ್ ನಿನ್ಗೆ ಅರ್ಥನೂ ಆಗೋದಿಲ್ಲ. ಬೇಬಿ, ನಾನು ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ವಿರಾಟ್ ಮೇಲಿರೋ ಪ್ರೀತಿನ ಸಾಕು. ನನಗೆ ಸಿಂಧು ನನ್ನ ಜಾಗನ ತಗೊಳ್ಳೋದನ್ನ ನೋಡೋದಿಕ್ ಆಗ್ತಿಲ್ಲ. ಇದನ್ನ ನನ್ನ ಹತ್ರ ಅಲ್ಲ, ನಿಮ್ಮ ಅಪ್ಪನ ಹತ್ರ, ನಿಮ್ಮ ಅತ್ತೆ ಹತ್ರ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ನನಗ್ ಗೊತ್ತು ಯಾರ್ ಏನು ಮಾಡಲ್ಲ ಅಂತ. ಮತ್ ಯಾಕೆ ಹೀಗಾಡ್ತಾ ಇದ್ಯಾ? ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಬೇಬಿ. ಬಿಡಲ್ಲ. ಬೇಬಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅತ್ತೆ ಹತ್ರ ಮಾತಾಡೋದಿಕ್ಕೆ. ಏನು ಯೂಸ್ ಇಲ್ಲ ಅಂತ ನೀನು ಗೊತ್ತಲ್ವಾ? ಬೇಬಿ ಬೇಬಿ ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್. ಕಂಗ್ರಾಟ್ಸ್ ಮ್ಯಾಮ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. A queen does not need to tell people that she is queen. Her presence is enough to clear the way. ಅರ್ಥ ಆಯ್ತಾ? ರಾಣಿ ಅವತ್ತು ನಾನು ರಾಣಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ದಾರಿ ಬಿಡೋದಕ್ಕೆ. ಎನಿವೇಸ್, ಥ್ಯಾಂಕ್ ಯು ಆಲ್. ಇವತ್ತು ನೀವು ದಾರಿ ಬಿಡಬೇಕಾಗಿರೋದು ನನಗೆ ಮಾತ್ರ ಅಲ್ಲ, ಇವ್ರಿಗೂ ಸಹ. ಮೀಟ್ ಮೈ ಎಲ್ಡರ್ ಡಾಟರ್ ಇನ್ ಲಾ ಭವಾನಿ. ಇವಳು ಬರೀ ನನ್ನ ಹಿರಿ ಸೊಸೆ ಅಲ್ಲ, ಈ ವಸುಂಧರ ಸಾಮ್ರಾಜ್ಯದ ಮುಂದಿನ ಕ್ವೀನ್. ಇವಳನ್ನ ನೋಡಿ ಈ ಮಾತು ಹೇಳ್ತಿದ್ದೀರಾ? ಸ್ಟೈಲ್ ಅಂಡ್ ಸ್ಟೇಟಸ್ ಕ್ಯಾನ್ ಬಿ ಇನ್ಹೆರಿಟೆಡ್, ಬಟ್ grace is something you're born with. ಭವಾನಿ, ಇವರೆಲ್ಲ ನಮ್ಮ ಕ್ಲಬ್ ಮೆಂಬರ್ಸ್. ಬನ್ನಿ ಮೇಡಮ್, ರೆಸ್ಟ್ ಮಾಡಿರಂತೆ. ಯು ಇಂಟ್ರೊಡ್ಯೂಸ್ ಯು ಸೆಲ್ಫ್, ಓಕೆ? ಬನ್ನಿ ಹೋಗೋಣ. ಓ, ದಿಸ್ ಇಸ್ ಭವಾನಿ, ವಸುಂಧರಾ ಅವ್ರ ಹಿರಿ ಸೊಸೆ. ನಾನ್ ನಿಮ್ಮನ್ನ ಯಾವ್ದೋ ಫಾರಿನ್ ಪಾರ್ಟಿನ್ ಮೀಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ, ಬಟ್ ವಸುಂಧರಾ ಅವ್ರ ಮನೆಗೆ ಇಷ್ಟು ಸಿಂಪಲ್ ಆಗಿರೋ ಸೊಸೆ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಸಿಂಪಲ್ ಅಂದ್ರೆ ಅಂಡರ್ ಎಸ್ಟಿಮೇಟ್ ಆಯ್ತು ಸಾನ್ಯಾ. ಭವಾನಿ, ನಿನ್ ಪೇರೆಂಟ್ಸು ವಸುಂಧರಾ ಅವ್ರ ಹಾಗೆ ಕಂಪನಿ ನಡೆಸ್ತಾರಾ? ಇಲ್ಲ, ಅಪ್ಪ ಅಮ್ಮ ಟೀಚರ್ಸ್ ಆಗಿದ್ರು. ಅಂದ್ರೆ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಾ? ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಯಾವ ಪ್ರಪಂಚದಿಂದ ಬಂದಿದ್ದಾಳೆ ಅಂತ. ವಸುಂಧರಾ ಅವ್ರ ಮಗ ಅಥರ್ವ ನಿನ್ನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ ಬಂದ ಅಂತ ಕೇಳಿದ್ದೆ, ಬಟ್ ಸೀರಿಯಸ್ಲಿ ನೀನೇನಾ? ಈಗ ಶ್ರೀಮಂತರನ್ನ ಬುಟ್ಟಿಗೆ ಹಾಕೊಳ್ಳೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಸಪ್ಲೈಯರ್ ಆಗಿ ಕೆಲಸ ಮಾಡೋ ಜಾಗದಲ್ಲಿ ಲೇಡೀಸ್ ಕ್ಲಬ್ ಓನರ್ಗೆ ಸೊಸೆಯಾಗಿ ಬರೋ ಹಾಗಾಯ್ತಲ್ಲ. ಇದು ಅದೃಷ್ಟ ಅಂದ್ರೆ.
ವೆಲ್ಕಮ್ ಟು ಹೈ ಸೊಸೈಟಿ ಭವಾನಿ. ದಿಸ್ ಇಸ್ ಜಸ್ಟ್ ಅ ಟ್ರೇಲರ್. ಇನ್ನು ಪೂರ್ತಿ ಸಿನಿಮಾ ನೋಡೋದು ಬಾಕಿ ಇದೆ.